ಇವತ್ತು ವೆಜಿಟೇಬಲ್ ಪನ್ನೀರ್ ಫ್ರೈಡ್ ರೈಸ್ ಭಾಳ ಅದ್ಭುತವಾಗಿರುತ್ತೆ. ನಮ್ಮ ಕೇಟ್ರಿಂಗಲ್ಲಿ ಮಾಡ್ತಿರ್ತೀವಿ. ಚಾಪ್ ಮಾಡಿರೋವಂಥ ಗಾರ್ಲಿಕ್ಕು ಹಾಕ್ತಿದ್ದೀನಿ. ಈ ಥರ ಡೈಮಂಡ್ ಶೇಪಲ್ಲಿ ಹೆಚ್ಚಿಟ್ಕೊಂಡಿದ್ದೀನಿ. 8 ಮೆಣಸಿಕಾಯಿ, ಹಸಿ ಮೆಣಸಿಕಾಯಿ, ಕಟ್ ಮಾಡಿರೋದಂಥ ಶುಂಠಿ, ವೆಜಿಟೇಬಲ್ ಕಟ್ ಮಾಡ್ಕೊಂಡಿದ್ದೆ, ಅದನ್ನು ಇಲ್ಲೇ ಸೇರಿಸೋಣ. ಅದು ಒಂದು 100-150 ಗ್ರಾಮ್ ಇದೆ, ಅದನ್ನು ಕೂಡ ಇಲ್ಲೇ ಹಾಕೋಣ. ಈರುಳ್ಳಿ ಬೇಗ ಬೆಂದೋಗುತ್ತೆ ಅಲ್ವಾ, ಇದಕ್ಕೆ ಒಂದು ಸ್ವಲ್ಪ ಹಸಿ ಇರಬೇಕು. ಸ್ವಲ್ಪ ಈರುಳ್ಳಿ ಒಂದು ಅರ್ಧ, 2 ದಪ್ಪಮೆಣಸಿನ್ಕಾಯಿ ಇಲ್ಲಿ ಹಾಕ್ಬಿಡೋಣ. ಅರ್ಧ ಕೆ ಜಿ ಆ ಅನ್ನ ಇಲ್ಲೇ ಹಾಕು. 3 ಸ್ಪೂನ್ನಷ್ಟು ಸೋಯಾ ಸಾಸು, 3 ಸ್ಪೂನ್ನಷ್ಟು ಟೊಮೆಟೊ ಸಾಸ್, 1 ಸ್ಪೂನ್ ವೈಟ್ ಪೆಪ್ಪರ್ ಪೌಡ್ರ್ ಹಾಕಿದ್ದೀನಿ, ಕಲರ್ ಫೇಡ್ ಆಗಬಾರ್ದು ಅಂತ. ಸ್ನೇಹಿತರೆ ನಮಸ್ಕಾರ, ನಾನು ಶ್ರೀಧರ್ ಮೂರ್ತಿ, ಶ್ರೀ ಕೇಟ್ರರ್ಸ್ ಮೈಸೂರು. ಈ ಶ್ರೀ ಕೇಟ್ರರ್ಸ್ ಕಳೆದ 25 ವರ್ಷಗಳಿಂದ ಬಹಳ ಅಚ್ಚುಕಟ್ಟಾಗಿ ನಡ್ಕೊಳ್ತಾ ಬಂದಿದೆ. ಎಲ್ಲ ನನ್ನ ಗ್ರಾಹಕ ದೇವರುಗಳ ಪ್ರೀತಿಗೆ ಪಾತ್ರವಾಗಿದೆ. ನಿಮ್ಮ ಮನೆಯಲ್ಲಿನ ಎಲ್ಲ ಶುಭ ಸಮಾರಂಭಗಳು, ಮದುವೆ, ಗೃಹ ಪ್ರವೇಶ, ನಾಮಕರಣ, ಮುಂಜಿ ಇತ್ಯಾದಿ ಫಂಕ್ಷನ್ಗಳು, ಎಷ್ಟು ದೊಡ್ಡ ಕಾರ್ಯಕ್ರಮ ಆದರೂ ಪರವಾಗಿಲ್ಲ, ಎಷ್ಟು ಸಾವಿರ ಜನಗಳದಾದರೂ ಪರವಾಗಿಲ್ಲ, ಅದನ್ನು ಅಚ್ಚುಕಟ್ಟಾಗಿ ಎಲ್ಲೂ ಚ್ಯುತಿ ಬಾರದಂತೆ ನಡೆಸ್ಕೊಳ್ತೀವಿ. ನಿಮ್ಮ ಯಾವುದೇ ಅವಶ್ಯಕತೆಗಳಿಗೆ ನನ್ನ ನಂಬರ್ಗೆ ಸಂಪರ್ಕಿಸಿ. ನೀವಿರುವಲ್ಲಿಗೆ ಬಂದು ನಾವು ಆರ್ಡ್ರನ್ನ ತೊಗೋತೀವಿ ಅಂತ ಹೇಳ್ತೀನಿ. ನಮಸ್ಕಾರ. ಕೆಲವು ಬಾರಿ ನೀವು ಕೇಳಿದ್ದೀರಿ ರೈಸ್ ಐಟಮ್ಮು ಯಾವುದಾದ್ರೂ ಮಾಡಿ ತೋರಿಸಿ ಅಂತ. ಕೆಲವು ಸಾರಿ ನಾರ್ತ್ ಇಂಡಿಯನ್ ಐಟಮ್ ಕೇಳಿದ್ದೀರಿ, ಅದನ್ನು ಕೂಡ ಮಾಡಿದ್ದೀವಿ. ನಂತರ ಇವತ್ತು ವೆಜಿಟೇಬಲ್ ಪನ್ನೀರ್ ಫ್ರೈಡ್ ರೈಸ್ ಭಾಳ ಅದ್ಭುತವಾಗಿರುತ್ತೆ. ನಮ್ಮ ಕೇಟ್ರಿಂಗಲ್ಲಿ ಮಾಡ್ತಿರ್ತೀವಿ. ವೆಜಿಟೇಬಲ್ ಪನ್ನೀರ್ ಫ್ರೈಡ್ ರೈಸು ತುಂಬ ಚೆನ್ನಾಗಿರುತ್ತೆ. ಭಾಳ ಕ್ವಿಕ್ಕಾಗಿ ಮಾಡೋವಂಥದ್ದು, ಯಾವುದೇ ರುಬ್ಬೋ ಅವಶ್ಯಕತೆ ಇಲ್ಲ. ಈಗ ನಾನೊಂದು ಅರ್ಧ ಸೇರು ಅನ್ನ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಅರ್ಧ ಸೇರು ಅನ್ನಕ್ಕೆ ನಾವು ಯಾವ್ಯಾವುದು ಎಷ್ಟೆಷ್ಟು ಹಾಕಬೇಕು ಅಂತ ನೀವು ನೋಡ್ತಾ ಹೋಗಿ. ನಾವು ಮಾಡ್ತಾ ಇರೋವಾಗಲೇ ಫ್ರೈಡ್ ರೈಸು ಬಾಡಿಸ್ತಾ ಇರೋವಾಗಲೇ ನಿಮಗೆ ತೋರಿಸ್ತಾ ಹೋಗ್ತೀನಿ. ಬನ್ನಿ ಸ್ನೇಹಿತರೆ. ಅರ್ಧ ಕೆ ಜಿ ಅಕ್ಕಿಗೆ ಎಷ್ಟು ಎಣ್ಣೆ? 100 ಗ್ರಾಮ್ ಎಣ್ಣೆ ಬೇಕಾಗುತ್ತೆ. ಒಲೆ ಹಚ್ಚಿದ್ದೆ, ಬಾಣಲಿ ಕಾದಿದೆ, ಎಣ್ಣೆನೂ ಬೇಗ ಕಾದೋಗುತ್ತೆ. ನಿಮಗೆ ಆದಷ್ಟು ಬೇಗ ಫ್ರೈಡ್ ರೈಸ್ ನಿಮ್ಮ ಮುಂದ್ಗಡೆ ತೋರಿಸ್ತಾ ಹೋಗ್ತೀನಿ. ಒಂದು 100 ಗ್ರಾಮ್ ಎಣ್ಣೆ ಹಾಕ್ಕೊಂಡಿದ್ದೀನಿ, 100 ml. ಇದಕ್ಕೆ ನೈಸರ್ಗಿಕ, ರುಚಿಕರ ಹಾಗೂ ಶುದ್ಧ ಆರೋಗ್ಯಕರ ಎಣ್ಣೆಗಾಗಿ ಬಳಸಿ ಸತ್ವ ಕೋಲ್ಡ್ ಪ್ರೆಸ್ ಆಯಿಲ್ಸ್. ಈಗಲೇ ಆರ್ಡರ್ ಮಾಡಿ. ಚಾಪ್ ಮಾಡಿರೋವಂಥ ಗಾರ್ಲಿಕ್ಕು ಹಾಕ್ತಿದ್ದೀನಿ. ಚಾಪ್ಡ್ ಗಾರ್ಲಿಕ್ ಒಂದು 8 ಮೆಣಸಿನ್ಕಾಯಿನ ಈ ಥರ ಡೈಮಂಡ್ ಶೇಪಲ್ಲಿ ಹೆಚ್ಚಿಟ್ಕೊಂಡಿದ್ದೀನಿ. 8 ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿ ಇದಕ್ಕೆ ಹಾಕಿದ್ದೀನಿ. ಯಾಕೆಂದರೆ ಫ್ರೈಡ್ ರೈಸ್ ಒಂಚೂರು ಖಾರ ಇದ್ದರೆ ಒಳ್ಳೆಯದು. ಖಾರ ಇದ್ದರೆ ತಿನ್ನಲಿಕ್ಕೂ ಭಾಳ ಅದ್ಭುತವಾಗಿರುತ್ತೆ. ಸ್ವಲ್ಪ ಕಟ್ ಮಾಡಿರೋದಂಥ ಶುಂಠಿ ಅದನ್ನು ಹಾಕಿದ್ದೀನಿ. ಹೀಗೆ ಒಂದು ಸಾರಿ ಬಾಡಿಸಿ ನೋಡಿ. ಒಂದು 100 ಗ್ರಾಮ್ನಷ್ಟು ವೆಜಿಟೇಬಲ್ ಕಟ್ ಮಾಡ್ಕೊಂಡಿದ್ದೆ, ಅದನ್ನು ಇಲ್ಲೇ ಸೇರಿಸೋಣ. 100 ಗ್ರಾಮ್ ವೆಜಿಟೇಬಲ್ ನೋಡಿ ಯಾವ ಥರ ಹಚ್ಕೊಂಡಿದ್ದೀವಿ ಎಲ್ಲ ನೋಡಿ. ಬೀನ್ಸು ಈ ಥರ ಹಚ್ಚಿದ್ದೀನಿ. ಹೀಗೆ ಕ್ಯಾರೆಟ್ ನೋಡಿ ಹೀಗೆ ಹಚ್ಚಿದ್ದೀವಿ. ಬೀನ್ಸು ಮತ್ತು ಕ್ಯಾರೆಟ್ ಎರಡೇ, ಬೇರೆ ಏನು ಬೇಡ. ಅದನ್ನು ಕೂಡ ಇಲ್ಲಿ ಚೆನ್ನಾಗಿ ಬಾಡಿಸೋಣ. ನೋಡಿ ಇದಕ್ಕೆ ಟೇಸ್ಟಿಂಗ್ ಪೌಡ್ರ್ ಹಾಕ್ತಾರಲ್ವಾ, ಟೇಸ್ಟಿಂಗ್ ಪೌಡ್ರ್ ಏನು ಹಾಕಬೇಡಿ ಆಯಿತಾ. ಯಾಕೆಂದರೆ ಈಗಾಗಲೇ ಟೇಸ್ಟಿಂಗ್ ಪೌಡ್ರ್ ಬಗ್ಗೆ ಅವೇರ್ನೆಸ್ಸು ಸರ್ಕಾರ ಕೂಡ ಮಾಡ್ತಿದೆ, ತಿನ್ನಬೇಡಿ ಅಂತ. ಮತ್ತು ಚೈನೀಸ್ ಐಟಮಲ್ಲಿ ಇದು ಟೇಸ್ಟಿಂಗ್ ಪೌಡ್ರು ಅಜಿನೋಮೋಟೊ ಇಲ್ಲದೆ ಹೇಗೆ ಮಾಡೋದು, ಮಾಡಿದ್ರೆ ಒರಿಜಿನಲ್ ಟೇಸ್ಟ್ ಬರುತ್ತಾ ಅಂತ. ಅದರ ಹೆಸರೇ ಟೇಸ್ಟಿಂಗ್ ಪೌಡ್ರು. ಅದರಲ್ಲಿ ಅನೇಕ ಕೆಮಿಕಲ್ಗಳಿರ್ತವೆ, ಬಳಸಬೇಡಿ. ಅದು ಇಲ್ಲದೆ ನಾವು ಹೇಗೆ ದೇಸಿ ಮತ್ತು ಚೈನೀಸ್ ಸ್ಟೈಲ್ ಎರಡನ್ನು ಮಿಕ್ಸ್ ಮಾಡಿ ಒಂದು ಫ್ರೈಡ್ ರೈಸ್ ಹೇಗೆ ಮಾಡೋದು, ಅದಕ್ಕೆ ನಾನು ಬರೀ ವೆಜಿಟೇಬಲ್ ಫ್ರೈಡ್ ರೈಸ್ ಆದರೆ ತರಕಾರಿಗಳಾಗ್ತಾರೆ, ಒಂದು ಸ್ವಲ್ಪ ಕೇಬೇಜ್ ಹಾಕ್ತಾರೆ, ಜಿಂಜರ್ ಗಾರ್ಲಿಕ್ಕು ಚಾಪ್ ಮಾಡಿರೋದು ಹಾಕ್ತಾರೆ, ಹಸಿಮೆಣ್ಸಿಕಾಯಿ ಹಾಕ್ತಾರೆ, ಮಿಕ್ಕಂತೆ ಸಾಸ್ ಹಾಕ್ತಾರೆ, ಅನ್ನನ ಬಾಡಿಸಿ ಹೊಡೆದಿಡ್ತಾರೆ. ದೇಸಿ ಮತ್ತು ಚೈನೀಸ್ ಸ್ಟೈಲ್ನ ಎರಡೂ ಬೆರೆಸಿ ಯಾಕೆ ಅಂತ ಅಂದರೆ ಎಲ್ರಿಗೂ ಇಷ್ಟ ಆಗಬೇಕಲ್ವಾ. ಹಾಗಾಗಿ ಒಳ್ಳೆ ನಂದಿನಿ ಪನ್ನೀರ್ ತಂದು ಅದನ್ನು ಈ ಥರ ಡೈಸ್ ಹಚ್ಕೊಂಡಿದ್ದೀನಿ. ಅದು ಒಂದು 100-150 ಗ್ರಾಮ್ ಇದೆ, ಅದನ್ನು ಕೂಡ ಇಲ್ಲೇ ಹಾಕೋಣ. ಅದನ್ನು ಚೆನ್ನಾಗಿ ನೈಸಾಗಿ ಹೆಚ್ಕೊಂಡು
ಕ್ಲೀನಾಗಿ ತೊಳೆದು ಎತ್ತಿಟ್ಕೊಂಡಿದ್ದೆ. ನೋಡಿ ಎಷ್ಟು ಮುದ್ದಾಗಿ ಕಾಣುತ್ತೆ. ಮನಸ್ಸು ಮುಟ್ಟುವಂತಹ ಪ್ರಸಾದದ ರುಚಿ ಈಗ ಪ್ರತಿದಿನ ನಿಮ್ಮ ತಟ್ಟೆಯಲ್ಲಿ. ಸತ್ವ ಪುಳಿಯೋಗರೆ ಗೊಜ್ಜು ಈಗಲೇ ಆರ್ಡರ್ ಮಾಡಿ. ಬಾಡ್ತಾ ಇದೆ ಎಲ್ಲ, ಈಗ ಬಾಡಿಸ್ಕೋಬೇಕು. ಆಮೇಲೆ ತರಕಾರಿ ಗಟ್ಟಿ ಇರುತ್ತೆ, ಈರುಳ್ಳಿ ಬೇಗ ಬೆಂದೋಗುತ್ತೆ ಅಲ್ವಾ. ಇದಕ್ಕೆ ಒಂದು ಸ್ವಲ್ಪ ಹಸಿ ಇರಬೇಕು. ಸ್ವಲ್ಪ ಈರುಳ್ಳಿ, ಒಂದು ಅರ್ಧ ಈರುಳ್ಳಿ ಹಾಕಿದ್ದೀನಿ. ಅದನ್ನು ಕೂಡ ಇದರೊಂದಿಗೆ ಬಾಡಿಸೋಣ. ಎಲ್ಲ ಕುರುಮ್ ಅಂತ ಸಿಕ್ಕಬೇಕು ತರಕಾರಿಗಳು ಫ್ರೈಡ್ ರೈಸಲ್ಲಿ. ಅದು ತೀರಾ ಬೆಂದಿರೋದಾಗ್ಬಿಟ್ರೆ ಅದೇನಾಗುತ್ತೆ, ಒಂದು ಈ ಕಡೆ ಚಿತ್ರಾನ್ನನೂ ಅಲ್ಲ, ಆ ಕಡೆ ಫ್ರೈಡ್ ರೈಸು ಅಲ್ಲ, ಹಾಗಾಗ್ಬಿಡುತ್ತೆ. ಹಾಗಾಗಿ ತರಕಾರಿ ಹಾಕ್ಕೊಂಡೆ. ಕ್ಯಾಪ್ಸಿಕಮ್ 2 ದಪ್ಪಮೆಣಸಿನ್ಕಾಯಿ ಹೆಚ್ಕೊಂಡಿದ್ದೆ, ಅದರಲ್ಲಿ 2 ದಪ್ಪಮೆಣಸಿನ್ಕಾಯಿ ಇಲ್ಲಿ ಹಾಕ್ಬಿಡೋಣ. ರೆಡ್ ಕ್ಯಾಪ್ಸಿಕಮ್ಮು ಸ್ವಲ್ಪ ಕಲರ್ಫುಲ್ಲಾಗಿ ಕಾಣಲಿ ಅಂತ ಒಂದು ಹೆಚ್ಚಿದ್ದೀನಿ, ಅದರಲ್ಲಿ ಒಂದು ಅರ್ಧ ಇಲ್ಲಿ ಹಾಕೋಣ. ಎಲ್ಲ ಹೀಗೆ ಬಾಡಿಸಿ. ಪನ್ನೀರ್ ಕೂಡ ಆಗಿದೆ, ಭಾಳ ಅದ್ಭುತವಾಗಿ ಆಗ್ತಾಯಿದೆ. ಈರುಳ್ಳಿ ಕೂಡ ಅದ್ರ ಜೊತೆ ಬೆಂದೋಯ್ತು. ಏನು ನೀವು ಪ್ಯಾನಲ್ಲಿ ಹಾಕ್ಕೊಂಡು ಹೊಡೆದು ಬೆಂಕಿ ಬರೆಸ್ಬೇಕು ಅಂತ ಏನಿಲ್ಲ, ಆಯಿತಾ. ಅದೊಂದು ಟ್ರಿಕ್ ಅಷ್ಟೇ, ಜನರನ್ನು ಅಟ್ರ್ಯಾಕ್ಟ್ ಮಾಡಲಿಕ್ಕೆ ಅದೊಂದು ಟ್ರಿಕ್ಕು. ನನಗೂ ಬರುತ್ತೆ ಹಾಗೆ ಮಾಡೋದಕ್ಕೆ, ನೀವು ಮಾಡೋದಕ್ಕೆ ಕಷ್ಟವಾಗುತ್ತಲ್ವಾ. ಅದಕ್ಕೆ ನಾನು ಹೀಗೆ ಒಂದು ದೊಡ್ಡದೊಂದು ಬಾಣಲಿ ತೊಗೊಂಡು ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ಹೀಗೆ ತೋರಿಸ್ತಾ ಇದ್ದೀನಿ. ಇದೊಂದು 5-6 ಜನಕ್ಕೆ ಆಗುತ್ತೆ, ಅರ್ಧ ಸೇರ್ ಮಾಡಿದ್ರೆ. ಆ ಥರ ಎಲ್ಲ ಹೊಡೆದ್ರೆ ಕಡೆಗೆ ನಿಮಗೆ ಹಿಂಗೆಲ್ಲ ನಮ್ಮ ಕೈಲಿ ಮಾಡೋಕ್ಕಾಗತ್ತಾ ಅಂತ ಹೇಳಿ ಕೈ ಬಿಡ್ತೀರ. ನಾವು ಈ ಥರನೇ ಮಾಡಿ ತೋರಿಸಿದ್ರೆ, ಎಸ್ ಭಾಳ ಈಸಿಯಾಗಿ ಮಾಡಿ ತೋರಿಸಿದ್ರು ನಾವು ಹಾಗೆ ಮಾಡೋಣ ಅಂತ ನೀವು ಹೀಗೆ ಪ್ರಯತ್ನ ಮಾಡ್ತೀರಾ. ಅದಕ್ಕೋಸ್ಕರ ಭಾಳ ಈಸಿಯಾದ ಮೆಥಡಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಬನ್ನಿ, ತರಕಾರಿಗಳೆಲ್ಲ ಆಯಿತು. ಈಗ ನಾನು ಅನ್ನ ಉದುರಾಗಿ ಈ ಥರ ಮಾಡ್ಕೊಂಡಿದ್ದೆ, ಅರ್ಧ ಸೇರು ಅಂದರೆ ಅರ್ಧ kg. ಆ ಅನ್ನ ಇಲ್ಲೇ ಹಾಕು, ಕ್ಲೀನಾಗಿ ಬಳಿದು ಹಾಕೋಣ. ಇದಕ್ಕೆ 1 ಸ್ಪೂನ್ ಉಪ್ಪು ಹಿಡಿಯುತ್ತೆ, ಒಂದು 3 ಸ್ಪೂನ್ನಷ್ಟು ಸೋಯಾ ಸಾಸು, 3 ಸ್ಪೂನ್ನಷ್ಟು ಟೊಮೆಟೊ ಸಾಸ್. ಎಲ್ಲ ಒಳ್ಳೆಯ ಕ್ವಾಲಿಟಿಯನ್ನು, ಬ್ರ್ಯಾಂಡೆಡ್ ಕ್ವಾಲಿಟಿಯನ್ನು ಉಪಯೋಗಿಸಿ. ನಿಮಗೆಲ್ಲೂ ಹೆಲ್ತು ಹಾಳಾಗಲ್ಲ. ಇಲ್ಲೆಲ್ಲ ಯಾವುದೋ ಸಿಗುತ್ತಲ್ಲ, 50 ರೂಪಾಯಿ 60 ರೂಪಾಯಿಗೆ 1 ಲೀಟ್ರು ಟೊಮೆಟೊ ಸಾಸು, ಚಿಲ್ಲಿ ಸಾಸು, ಸೋಯಾ ಸಾಸು ಕೊಡ್ತಾರೆ. ಅದನ್ನು ತಿಂದರೆ ನಿಜವಾಗ್ಲೂ ಹೆಲ್ತ್ ಹಾಳಾಗುತ್ತೆ. ಅದಕ್ಕೆ ಹೊರಗಡೆ ತಿನ್ನೋವಾಗ ಬಹಳ ಜಾಗರೂಕರಾಗಿರಿ ಅಂತ ಹೇಳ್ತಾ, ಬ್ರ್ಯಾಂಡೆಡ್ ಇದನ್ನೇ ಸಾಸ್ಗಳನ್ನೇ ತಂದು ಉಪಯೋಗಿಸಿ. ನಿಮಗೆ ಗೊತ್ತಿರುತ್ತೆ ಯಾವ ಬ್ರ್ಯಾಂಡು ಅಂತ ನಾವು ಹೇಳಲಿಕ್ಕೆ ಬರೋಲ್ಲ. ಪ್ರತಿಯೊಂದು ತುತ್ತಿನಲ್ಲೂ ನಿಜವಾದ ರುಚಿಯ ಮಜಾ ಸತ್ವ ಮಸಾಲ ಪುಡಿಗಳಿಂದ. ಈಗಲೇ ಆರ್ಡರ್ ಮಾಡಿ. ಸ್ವಲ್ಪ ಉರಿ ಕಮ್ಮಿ ಮಾಡ್ಕೊಳ್ಳೋಣ. ಈ ಟೈಮಲ್ಲಿ ಬುಡ ಹಿಡಿಯುವಂಥದ್ದು ತುಂಬ ಇರುತ್ತೆ. ನೋಡಿ, 1 ಸ್ಪೂನ್ ವೈಟ್ ಪೆಪ್ಪರ್ ಪೌಡ್ರ್ ಹಾಕಿದ್ದೀನಿ, ಕಲರ್ ಫೇಡ್ ಆಗಬಾರ್ದು ಅಂತ. 1 ಸ್ಪೂನ್ ಮೇಲೆ 1 ಚೂರು ಹಾಕಿದ್ದೀನಿ. ನೋಡಿ, ಒರಿಜಿನಲ್ ಫ್ರೈಡ್ ರೈಸ್ ಘಮ ಬರ್ತಿದೆ. ನೋಡಿ, ಅಲ್ಲಿ ಬಾಣಲೆಯಲ್ಲಿ ಹೊಡೆದು ಬೆಂಕಿ ಬರೆಸ್ತಾರಲ್ಲ, ಅದೇ ಥರ ಬೆಂಕಿ ಬರೋ ಥರನೇ ಅಷ್ಟೇ ಬಿಸಿಯಾಗಿದೆ. ಇದನ್ನು ಚೆನ್ನಾಗಿ ಈ ಥರ ಹೊಗೆ ಬರೋವರೆಗೂ ಬಾಡಿಸ್ಕೋಬೇಕು. ನೀವು ಬಾಣಲಿಲಿ ಮನೇಲೇ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿದೆ. ಈ ಫ್ರೈಡ್ ರೈಸ್ ಅಂತ ಅಂದರೆ ಒಂದು ಚೂರು ಖಾರವಿರಬೇಕು, ನೋಡಲಿಕ್ಕೆ ಹೀಗೆ ಉದುರಾಗಿರಬೇಕು. ಬಾಡಿಸಿದ ನಂತರವೂ ಅನ್ನ ಒಡೆದು ಹೋಗಬಾರದು. ಇದರ ಮೇಲಕ್ಕೆ ಸ್ವಲ್ಪ ಈರುಳ್ಳಿ ಕಡ್ಡಿ, ಸ್ಪ್ರಿಂಗ್ ಆನಿಯನ್, ಅದು ಹೀಗೆ ಹೆಚ್ಕೊಂಡಿದ್ದೀನಿ, ಅದನ್ನು ಬೆರೆಸಿದ್ದೇನೆ. ಭಾಳ ಅದ್ಭುತವಾಗಿ ಬಂದಿದೆ ಸ್ನೇಹಿತರೆ. ಮನಸ್ಸು ಮುಟ್ಟುವಂತಹ ಪ್ರಸಾದದ ರುಚಿ ಈಗ ಪ್ರತಿದಿನ ನಿಮ್ಮ ತಟ್ಟೆಯಲ್ಲಿ. ಸತ್ವ ಪುಳಿಯೋಗರೆ ಗೊಜ್ಜು ಈಗಲೇ ಆರ್ಡರ್ ಮಾಡಿ. ಎಲ್ಲೆಲ್ಲ ಹೋಗಿ ಫ್ರೈಡ್ ರೈಸ್ ತಿಂದು ಆರೋಗ್ಯ ಹಾಳು ಮಾಡ್ಕೋಬೇಡಿ.
ನಾನು ಇಲ್ಲಿ ತೋರಿಸಿದಂತಹ ಶೈಲಿಯಲ್ಲೇ ಫ್ರೈಡ್ ರೈಸ್ ಮಾಡಿ ಮನೆಯಲ್ಲಿ ತಿನ್ನಿ, ಆರೋಗ್ಯವಾಗಿರಿ, ಹೊಟ್ಟೆ ಹಾಳು ಮಾಡ್ಕೋಬೇಡಿ. ಹೊಟ್ಟೆನೇ 4 ಇಂಚು ನಾಲಿಗೆಗೋಸ್ಕರ ಈ 6 ಅಡಿ ದೇಹವನ್ನು ಹಾಳು ಮಾಡ್ಕೊಳ್ಳೋದು ಬೇಡ. ಮನೆಯಲ್ಲೇ ಮಾಡ್ಕೊಳ್ಳಿ ನಿಮಗೆ ಇಷ್ಟವಾದ ಖಾದ್ಯವನ್ನು. ನಾವೇನು ತೋರಿಸ್ತೀವಿ ಹಾಗೆ ಮಾಡಿ, ಅದೇ ಒರಿಜಿನಲ್ ಟೇಸ್ಟ್ ನಿಮಗೆ ಬರುತ್ತೆ ಅಂತ ಹೇಳ್ತಾ, ನೋಡಿದ್ರಲ್ಲ ವೀಕ್ಷಕರೇ, ನೀವು ಮಾಡಿ ತಿನ್ನಿ. ನೀವು ಹೀಗೆ ನಮ್ಮ ಕಾಮೆಂಟ್ ಬಾಕ್ಸಲ್ಲಿ ಚೆನ್ನಾಗಿದೆಯಾ, ಹೇಗೆ ಏನು ಅಂತ ಅನ್ನೋದನ್ನು ತಿಳಿಸಿ. ಹಾಗೆ ನಮ್ಮ ಚಾನಲನ್ನು ಮರೆಯದೇ ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡೋದು ಒಂದು ಆಶೀರ್ವಾದ ಆದರೆ, ನೀವು ಕಾಮೆಂಟ್ ಹಾಕಿ ನಮಗೆ ವಿಶಸ್ ತಿಳಿಸ್ತೀರಲ್ಲ, ಅದು ಮತ್ತೊಂದು ಆಶೀರ್ವಾದ. ಈ 2 ಆಶೀರ್ವಾದಗಳನ್ನ ತಪ್ಪದೇ ಮಾಡ್ತೀರಾ ಅಂತ ಹೇಳಿ, ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಖಾದ್ಯದೊಂದಿಗೆ ನಿಮ್ಮ ಎದುರುಗಡೆ ಬರ್ತೀನಿ. ನಮಸ್ಕಾರ.